ರಾಜ್ಯದಲ್ಲಿ ನಿನ್ನೆ ತಾನೇ ಬೆಚ್ಚಿ ಬೀಳಿಸುವಂತ ಒಂದು ಘಟನೆ ನಡೆದಿತ್ತು, ದರೋಡೆ ಆಗಿತ್ತು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯಾದಂತ ಒಂದು ಘಟನೆ ಆಗಿದೆ. ಮಂಗಳೂರಿನಲ್ಲಿ ಹಾಡ ಹಗಲೇ ಬ್ಯಾಂಕ್ ದರೋಡೆ ಆಗಿದೆ. ದುಷ್ಕರ್ಮಿಗಳು ಬಳಸಿದ ಕಾರಿನ ಸಿಸಿಟಿವಿ ದೃಶ್ಯ ಲಭ್ಯವಾಗಿರುವಂತದ್ದು. ಕಾರಿನಲ್ಲಿ ದರೋಡೆಗೆ ಬಂದಿದ್ದ 5 ದುಷ್ಕರ್ಮಿಗಳು ಬಂದೂಕು ತೋರಿಸಿ ಕೋಟೆಕಾರು ಬ್ಯಾಂಕ್ನಲ್ಲಿ ಕಳ್ಳತನ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ನ ದೃಶ್ಯಾವಳಿ ಸಿಕ್ಕಿದೆ, ಅಂದ್ರೆ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳು ಸಿಕ್ಕಿದೆ. ದಕ್ಷಿಣ ಕನ್ನಡದ ಉಳ್ಳಾಲ ತಾಲೂಕಿನ ಕೆಸಿ ರೋಡ್ನಲ್ಲಿ ನಡೆದಂತ ಘಟನೆ ಇದು. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಕಾರ್ನಲ್ಲಿ ದರೋಡೆಕೋರರು ಬಂದಿರ್ತಾರೆ. ಬ್ಯಾಂಕ್ ದರೋಡೆ ಆಗಿದ್ದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಕಾರ್ನಲ್ಲಿ ದರೋಡೆಕೋರರು ಬಂದಿರ್ತಾರೆ. ಆ ಒಂದು ದೃಶ್ಯ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯವಾಗಿರುವಂಥದ್ದು. ಬ್ಯಾಂಕ್ ದರೋಡೆ ಮಾಡಿಕೊಂಡು ನಂತರ ಇದೇ ಕಾರ್ನಲ್ಲಿ ಎಸ್ಕೇಪ್ ಆಗಿರ್ತಾರೆ. ಅಪಾರ ಪ್ರಮಾಣದ ಚಿನ್ನ, ನಗದು ಎಲ್ಲವನ್ನು ಕೂಡ ದೋಚಿಕೊಂಡು ಪರಾರಿಯಾಗಿರುವಂಥದ್ದು. ಎಷ್ಟು ಪ್ರಮಾಣದಲ್ಲಿ ನಗದು, ಚಿನ್ನ ಇತ್ತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ಈಗ ಗಮನಿಸ್ತಾ ಇದೀವಲ್ಲ, ಇದು ಕಾರ್ನ ದೃಶ್ಯಾವಳಿ. ಮಂಗಳೂರಿನ ಉಳ್ಳಾಲದಲ್ಲಿ ಹಾಡ ಹಗಲೇ ಬ್ಯಾಂಕ್ ಅನ್ನ ಲೂಟಿ ಮಾಡಿದ್ದಾರೆ. ತಲ್ವಾರ್, ಬಂದೂಕು ತೋರಿಸಿ ಬೆದರಿಸಿ ನಗ ನಾಣ್ಯ ದರೋಡೆ ಮಾಡಿದ್ದಾರೆ. ಕೆಸಿ ರೋಡ್ನ ಕೋಟೆಕಾರ್ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಕೃತ್ಯ ಇದು. ಉಳ್ಳಾಲ ಠಾಣೆ ಪೊಲೀಸರು, ಶ್ವಾನದಳದ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಬ್ಯಾಂಕ್ಗೆ ನುಗ್ಗಿದ್ದ 5 ಮುಸುಕುದಾರಿಗಳಿಂದ ಈ ಕೃತ್ಯ ನಡೆದಿದೆ. ಹಾಡ ಹಗಲೇ ಜನ ಇದ್ರು, ಬ್ಯಾಂಕ್ಗೆ ಬಂದಿರುವಂತ ಗ್ರಾಹಕರಿದ್ರು, ಬ್ಯಾಂಕ್ನ ಸಿಬ್ಬಂದಿ, ಸೆಕ್ಯೂರಿಟಿ ಎಲ್ಲರೂ ಇರಬೇಕಾದ್ರೇನೆ ಬ್ಯಾಂಕ್ನ ಒಳಗೆ ನುಗ್ಗಿರುವಂತ 5 ಜನ ದುಷ್ಕರ್ಮಿಗಳು ಹಣ ಲೂಟಿ ಹೊಡಿತಾರೆ. ಆನಂತರ ತಾವು ತಂದಿರುವಂತ ಫಿಯೇಟ್ ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಯಾರಿಗೇನೂ ಮಾಡೋದಕ್ಕಾಗೋದಿಲ್ಲ. ಇದೀಗ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲಿಸ್ತಾ ಇದ್ದಾರೆ. ಜೊತೆಗೆ ಸ್ಪೀಕರ್ ಯುಟಿ ಖಾದರ್ ಕೂಡ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿರಾಜ್, ನಿಜಕ್ಕೂ ಕೂಡ ಮತ್ತೊಂದು ಘಟನೆ ಇದು ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬೋದಾಗುತ್ತೆ. ಸದ್ಯಕ್ಕೆ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಪ್ರಮಾಣದ ನಗದು, ಚಿನ್ನ ದೋಚಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ? ಹಾಗೆ ಕಳ್ಳರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಹೇಗೆ ಶಮಂತ್, ಇನ್ನೂ ಕೂಡ ಅದ್ರ ಬಗ್ಗೆ ಅಂದರೆ ಏನು ತನಿಖೆ ನಡೀತಾ ಇದೆ, ಅಂದರೆ ಎಷ್ಟು ಅಮೌಂಟ್ ಹೋಗಿದ್ರು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆದರೆ ಏನು 1 ಗಂಟೆಯಿಂದ 1:15 ಸುಮಾರಿಗೆ ಈ ಒಂದು ಕೃತ್ಯ ನಡೆದಿರುವಂಥದ್ದು. ಏನು ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳ ತಾಲೂಕು, ಅಂದರೆ ಕೇರಳ ಹೈವೇ ಏನಿದೆ, ಕೇರಳ ರೋಡ್ ಕಾಸರಗೋಡು ಹೈವೇ ಏನಿದೆ, ಹೈವೇ ಪಕ್ಕದಲ್ಲೇ ಇರುವಂತಹ ಬ್ಯಾಂಕ್ನಲ್ಲಿ ಈ ಒಂದು ದರೋಡೆ ನಡೆದಿರುವಂಥದ್ದು. ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಬೆರಳಚ್ಚು ತಂಡ ಮತ್ತು ಏನು ಶ್ವಾನದಳ ಎಲ್ಲವೂ ಕೂಡ ಇಲ್ಲಿಗೆ ಬಂದು ಇಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ನೋಡ್ಬೋದು, ಏನು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನಗದು ಮತ್ತೆ ಚಿನ್ನಾಭರಣ ಹೋಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. 5 ಮುಸುಕುದಾರಿಗಳು ಬಂದಿದ್ರು. 5 ಕೂಡ ಕೈಯಲ್ಲಿ ಒಂದೊಂದು ಗನ್ನನ್ನು ಇಟ್ಕೊಂಡಿದ್ರು, ಮತ್ತೆ ಒಂದೊಂದು ತಲವಾರನ್ನು ಇಟ್ಕೊಂಡಿದ್ರು. ಅಂದ್ರೆ 5 ಬಂದಂತ ಸಂದರ್ಭದಲ್ಲಿ 5 ಮತ್ತೆ 5 ಗನ್ಗಳು ಮತ್ತೆ 5 ತಲವಾರನ್ನ ಹೊಂದಿದ್ರು. ಬಂದಂತವರು ಇಮಿಡಿಯೇಟ್ ಬ್ಯಾಂಕಿಗೆ ನುಗ್ಗಿದ್ದಾರೆ. ಫಿಯೇಟ್ ಕಾರ್ನಲ್ಲಿ ಬಂದು ಬ್ಯಾಂಕಿನ ಕೆಳಗಡೆ ಫಿಯೇಟ್ ಕಾರನ್ನ ನಿಲ್ಲಿಸ್ಬಿಟ್ಟು ಬ್ಯಾಂಕಿನ ಒಳಗಡೆ ನುಗ್ತಾರೆ. ಬ್ಯಾಂಕಿನ ಒಳಗಡೆ ನುಗ್ಗಿದಂತ ಸಂದರ್ಭದಲ್ಲಿ ಆ ಒಂದು ಏನು ಬ್ಯಾಂಕ್ ಒಳಗೆ ನುಗ್ಗಿ ಎಲ್ಲರನ್ನು ಕೂಡ ಕೆಳಗಡೆ ಕೂತ್ಕೊಳ್ಬೇಕು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅಂತ ಹೇಳಿ ಪ್ರತ್ಯಕ್ಷದರ್ಶಿಗಳು ಹೇಳಿರುವಂಥದ್ದು. ಆನಂತರ ಏನು ಅಲ್ಲಿಗೆ ಬಂದಂಥವ್ರು ಅವ್ರನ್ನ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಕೂತ್ಕೊಳ್ಳಿಕ್ಕೆ ಹೇಳಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಕೈಯನ್ನು ಮೇಲೆತ್ತಲಿಕ್ಕೆ ಹೇಳಿರುವಂಥದ್ದು. ಸೊ ಆ ಎಲ್ಲ ಸಿಗ್ನಲ್ ಕೊಟ್ಟ ನಂತರ 5 ಕೂಡ ಬಂದಿದ್ದಂಥದ್ದು ಒಂದು ಗೋಣಿ, ಅಂದರೆ ಒಂದು ದೊಡ್ಡ ಗೋಣಿ ಚೀಲವನ್ನು ತೆಗೆದುಕೊಂಡು ಬಂದಿದ್ರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಆ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಬಂದು ಆ ಒಳಗಡೆ ಏನು ಆ ಒಂದು ತಿಜೋರಿ ಏನಿರುತ್ತೆ, ಅದೊಂದು ಲಾಕರ್ ಏನಿರುತ್ತೆ, ಆ ಲಾಕರಿಂದ ಚಿನ್ನಾಭರಣಗಳು, ಹಣ ಎಲ್ಲವನ್ನೂ ಕೂಡ ದೋಚ್ಕೊಳ್ತಾರೆ. ಎಲ್ಲವನ್ನು ಕೂಡ ತಮ್ಮ ಗೋಣಿ ಚೀಲಕ್ಕೆ ತುಂಬಿಕೊಳ್ತಾರೆ. ತುಂಬಿಸ್ಕೊಂಡಂಥ ಸಂದರ್ಭದಲ್ಲಿ 2 ಮಾತ್ರ ಅದನ್ನು ತುಂಬಿಸ್ತಾ ಇರ್ತಾರೆ. ಇನ್ನು 3 ಗನ್ನನ್ನು ಇಟ್ಕೊಂಡು ಎಲ್ಲ ಕಡೆ ಮಾನಿಟರ್ನ ಮಾಡ್ತಾ ಇರ್ತಾರೆ. ಅಲ್ಲಿದ್ದಂತಹ ಏನು ಬ್ಯಾಂಕ್ ಸಿಬ್ಬಂದಿಗಳು, ಕೆಲ ಗ್ರಾಹಕರು ಮತ್ತೆ ಏನು ಚಿನ್ನವನ್ನ ಈ ಒಂದು ತಪಾಸಣೆ ಮಾಡುವಂತಹ ಏನು ರಾಮಚಂದ್ರಾಚಾರ್ಯ ಅಂತ ಅಕ್ಕಸಾಲಿಗೆ ಇರ್ತಾರೆ. ಸೊ ಎಲ್ಲರೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಎಲ್ಲರನ್ನ ಕೆಳಗಡೆ ಕೂರಿಸಿರ್ತಾರೆ. ಅವರ ಕಣ್ಣೆದುರುಗಡೆನೆ ಎಲ್ಲರೂ ಕೂಡ ಮಾಸ್ಕ್ ಹಾಕಿರುವಂತಹ ಎಲ್ಲ 5 ಜನರು ಕೂಡ ಈ ಒಂದು ದರೋಡೆಯನ್ನ ಮಾಡಿಕೊಂಡು ಎಸ್ಕೇಪ್ ಆಗಿರುವಂಥದ್ದು. ಸದ್ಯಕ್ಕೆ ಈಗ ಇಲ್ಲಿ ಸಾಕಷ್ಟು ಜನರು ಕೂಡ ಜಮಾಯಿಸಿರುವುದನ್ನ ಇಲ್ಲಿ ನಾವು ನೋಡ್ಬೋದಾಗಿದೆ. ಈ ಒಂದು ಪ್ರದೇಶದಲ್ಲಿ ಈ ವಿಷಯ ತಿಳಿದಿದ್ದಂತೆ ಸಾಕಷ್ಟು ಜನರು ಇಲ್ಲಿಗೆ ಜಮಾಯಿಸಿದ್ದಾರೆ. ಈ ಬ್ಯಾಂಕ್ನಲ್ಲಿ ಹಣ ಮತ್ತೆ ಚಿನ್ನವನ್ನು ಇಟ್ಟಂತವರು ಮತ್ತೆ ಇಲ್ಲಿನ ಏನು ಕಸ್ಟಮರ್ಗಳಾಗಿರ್ತಾರೆ ಅವರು ಕೂಡ ಈಗ ಆತಂಕದಲ್ಲಿ ಎಲ್ಲರೂ ಕೂಡ ಈ ಭಾಗಕ್ಕೆ ಬಂದಿರುವಂಥದ್ದು. ಈಗ ಸದ್ಯಕ್ಕೆ ಸಿಎಂ ಕೂಡ ಇನ್ನು ಮಂಗಳೂರಿನಲ್ಲೇ ಇದ್ದಾರೆ. ಸೊ ಸಿಎಂ ಕಾರ್ಯಕ್ರಮ ಆಗ್ತಾ ಇದೆ. ಸೊ ಆದ್ರಿಂದ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಇರ್ಬೋದು, ಡಿಸಿಪಿ ಅಭಿಷೇಕ್ ಗೋಯಲ್ ಆಗಿರ್ಬೋದು ಅಲ್ಲೇ ಇದ್ದಾರೆ. ಕೆಲ ಹಿರಿಯ ಅಧಿಕಾರಿಗಳು ಅಂದರೆ ಡಿಸಿಪಿ ಏನು ಕ್ರೈಮ್ ಅಂಡ್ ಟ್ರಾಫಿಕ್ ಡಿಸಿಪಿ ಏನಿದ್ದಾರೆ ಅವರು ಮತ್ತೆ ಇಲ್ಲಿನ ಎಸಿಪಿ ಧನ್ಯ ನಾಯಕ್
ನಾಯ್ಕ್ ಅವರು ಈಗ ಒಳಗಡೆ ಇದ್ದಾರೆ, ಅಲ್ಲಿ ತಪಾಸಣೆಯನ್ನ ಮಾಡ್ತಾ ಇರುವಂಥದ್ದು. ಮತ್ತೆ ಬೆರಳಚ್ಚು ತಂಡ ಮತ್ತೆ ಡಾಗ್ ಸ್ಕ್ವಾಡ್ ಬಂದಿದೆ, ಎಲ್ಲ ರೀತಿಯಲ್ಲಿ ತಪಾಸಣೆ ನಡೀತಾ ಇದೆ. ಇನ್ನೂ ಕೂಡ ಎಷ್ಟು ಪ್ರಮಾಣದ ನಗದು ಹೋಗಿದೆ, ಎಷ್ಟು ಪ್ರಮಾಣದ ಚಿನ್ನ ಹೋಗಿದೆ ಅನ್ನೋದು ಅಂದಾಜಿಗೆ ಸಿಕ್ಕಿಲ್ಲ. ಏಕೆ ಅಂತ ಹೇಳಿದ್ರೆ ಈಗ ಎಲ್ಲ ತಿಜೋರಿಯನ್ನ ಒಳಗಡೆ ಅಲ್ಲಿ ಚೆಕ್ ಮಾಡ್ತಾ ಇರೋದನ್ನ ಇಲ್ಲಿ ನೋಡ್ಬೋದಾಗಿದೆ. ಅಂದ್ರೆ ಒಳಗಡೆ ಏನು ಆ ಒಳಭಾಗದಲ್ಲಿ ಆ ತಿಜೋರಿ ಇರುತ್ತೆ, ಆ ಒಂದು ತಿಜೋರಿಯಲ್ಲಿ ಇನ್ನು ಎಷ್ಟು ಉಳಿದಿದೆ ಅಂದ್ರೆ ಇನ್ನು ನಗದು ಎಷ್ಟು ಉಳಿದಿದೆ, ಚಿನ್ನಾಭರಣಗಳು ಎಷ್ಟು ಉಳಿದಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತೆ ಬೆರಳಚ್ಚು ತಂಡದವ್ರನ್ನ ನೋಡ್ಬೋದಾಗಿದೆ, ಅಲ್ಲಿ ಏನು ಆ ಒಂದು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ, ಅದು ಕೌಂಟರ್ ಆಗಿರುತ್ತೆ. ಬಂದಂತ ಸಂದರ್ಭದಲ್ಲಿ ಅದನ್ನ ಮುಟ್ಟಿರ್ತಾರೆ. ಸೊ ಅಲ್ಲಿ ಅವರ ಬೆರಳಚ್ಚುಗಳು ಅಲ್ಲಿ ಗುರುತು ಬಿದ್ದಿರುತ್ತೆ. ಸೊ ಆ ಒಂದು ಬೆರಳಚ್ಚುಗಳನ್ನ ಈಗ ಸಂಗ್ರಹ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಫಿಯೇಟ್ ಕಾರ್ನಲ್ಲಿ ಇಲ್ಲಿಗೆ ಏನ್ ಬರ್ತಾರೆ, ಬಂದಂತ ಸಂದರ್ಭದಲ್ಲಿ ಕೆಳಗಡೆ ಪಾರ್ಕ್ ಮಾಡಿ ಮೇಲ್ ಹತ್ತು ಬರ್ತಾರೆ, ಆಗ ಕೂಡ ಅವರು ಮಾಸ್ಕ್ ಹಾಕೊಂಡೇ ಬಂದಿರ್ತಾರೆ, ಎಲ್ಲೂ ಕೂಡ ಅವರ ಮುಖವನ್ನು ತೋರಿಸೋದಿಲ್ಲ. ಆದ್ರಿಂದ ಈಗ ಪೊಲೀಸರಿಗೆ ಇದೊಂದು ಸವಾಲಿನ ಕೆಲಸನೇ ಆಗಿದೆ ಅವರ ಮುಖಚರ್ಯೆಯನ್ನು ಕಂಡುಹಿಡಿಯುವಂಥದ್ದು. ಮತ್ತೆ ಇಲ್ಲಿಂದ ಮಂಗಳೂರು ಮತ್ತೆ ಬಲಕ್ಕೆ ಹೋದ್ರೆ ಮಂಗಳೂರು ಮತ್ತೆ ಎಡಕ್ಕೆ ಹೋದ್ರೆ ಕೇರಳ ಸಿಗುತ್ತೆ. ಸೊ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಎಕ್ಸಾಕ್ಟ್ ಆಗಿ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಒಂದು ಮೂಲದ ಪ್ರಕಾರ ಅವರು ಮಂಗಳೂರು ಭಾಗಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಸಿಎಂ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಅಟ್ ಎ ಸೇಮ್ ಟೈಮ್ ಈ ಒಂದು ದರೋಡೆ ನಡೆದಿರುವಂಥದ್ದು. ಶ್ರವಂತ್, ಧನ್ಯವಾದ ಪೃಥ್ವಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಲದಲ್ಲಿ 10 ರಿಂದ 12 ಕೋಟಿ ಚಿನ್ನ ಹಾಗೆ ಹಣ ದರೋಡೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪೊಲೀಸರಿಗೆ ಈ ಪ್ರಾಥಮಿಕ ಮಾಹಿತಿನೇ ಬೆಚ್ಚಿ ಬೀಳಿಸ್ತಾ ಇದೆ. ಪೊಲೀಸರಿಂದ ಸಿಗ್ತಾ ಇರುವಂತ ಮಾಹಿತಿ 10 ರಿಂದ 12 ಕೋಟಿ ಚಿನ್ನ ಹಾಗೆ ಹಣವನ್ನ ದರೋಡೆ ಮಾಡಿದ್ದಾರೆ. ಎಷ್ಟು ದರೋಡೆ ಆಗಿದೆ, ಏನು ಎತ್ತ ಅನ್ನೋದರ ಅಂಕಿಅಂಶಗಳು ಸಿಗ್ತಾ ಇದೆ ನೋಡಿ. ಸರಿಯಾಗಿ ರಫ್ ವರ್ಕ್ ಮಾಡಿದ್ದಾರೆ. ಒಂದ್ ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಇತ್ತು, ಎಲ್ಲ ಆಫೀಸರ್ಸ್ಗಳು ಅಲ್ಲಿರ್ತಾರೆ, ಪೊಲೀಸರ ಚಿತ್ತ ಆ ಕಡೆ ಇರುತ್ತೆ, ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿರುತ್ತೆ. ಇವೆಲ್ಲವನ್ನ ಕೂಡ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇವತ್ತಿನ ದಿನ ಬ್ಯಾಂಕ್ಗೆ ನುಗ್ಗಿ ದರೋಡೆಯನ್ನ ಮಾಡಿದ್ದಾರೆ. ಅದರ ಅಂಕಿಅಂಶಗಳು ಸಿಗಬೇಕಿತ್ತು, ಎಷ್ಟು ಹಣ ಇತ್ತು, ಚಿನ್ನ ಇತ್ತು ಅಂತ. ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿಯ ಪ್ರಕಾರ 10 ರಿಂದ 12 ಕೋಟಿ ಚಿನ್ನ ಹಾಗೆ ಹಣವನ್ನ ದರೋಡೆ ಮಾಡಿದ್ದಾರೆ. ದರೋಡೆಗಿಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕ್ನಲ್ಲಿ ಎಷ್ಟಿರುತ್ತೆ, ಏನು ಡೆಪಾಸಿಟ್ಗಳು, ಇದರ ಮಾಹಿತಿ ಕೂಡ ಪಡೆದಿರ್ತಾರೆ ಅಂತ. ಎಸ್, ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಅಲ್ಲಿ ಎಷ್ಟು ಹಣ ಹೋಗಿದೆ, ಚಿನ್ನಾಭರಣ ಹೋಗಿದೆ ಅನ್ನೋದ್ರ ಬಗ್ಗೆ. ಸದ್ಯಕ್ಕೆ ಈಗ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 10 ರಿಂದ 12 ಕೋಟಿಯಷ್ಟು ಅಲ್ಲಿ ಲೂಟಿ ಆಗಿದೆ ಅಂತ ಹೇಳಲಾಗ್ತಾ ಇದೆ.